ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಬ್ಲಾಗಿಗೆ ಬಂದಿದ್ದೀವಿ. ಇವತ್ತು ಶಾಹಿ ಬಿರಿಯಾನಿ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಮೊದಲಿಗೆ ಸ್ವಲ್ಪ ಎಣ್ಣೆ, 2 ಕ್ಯೂಬು ಎಣ್ಣೆ, ಹಾಗೆ ಜೊತೆಗೆ 2 ಲವಂಗ, 2 ಏಲಕ್ಕಿ ಹಾಕೊಂಡ್ಬಿಟ್ಟು ಈ ಥರ ನೋಡಿ ಆ ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಕೈ ಆಡಿಸ್ತಾಯಿರಿ. ಯಾವುದೇ ಕಾರಣಕ್ಕೂ ಹೊತ್ತಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಎರಡೂ ತಮ್ಮ ಸ್ವಾದವನ್ನು ಬಿಡಬೇಕು. ಅದರೊಳಗಡೆ ನಿಧಾನಕ್ಕೆ ಹಾಗೆಯೇ ಕೈ ಆಡಿಸಿ. ಇದಾದ ಜೊತೆಗೆ ಹಿಂದೆಯೇ ಒಂದು ಮಿಕ್ಸಿಗೆ ನೋಡಿ ಇದು ಇನ್ನೂ ಈಗ ಒಂದು ಮತ್ತೆ ಮಸಾಲೆ ಹಾಕ್ತಾರೆ. ಇದಕ್ಕೆ ಕಾಳು ಮೆಣಸು 3 ಬೆರಳಷ್ಟು, ಕಸಕಸೆ 1 ಸಣ್ಣ ಸ್ಪೂನು, ಮತ್ತು ಚಕ್ಕೆ 1-2 ಪೀಸ್ ಪುಟಾಣಿದು ಸಣ್ಣದು, ಕೊತ್ತಂಬರಿ ಬೀಜ 1 ಸಣ್ಣದಾಗಿ 3 ಬೆರಳಿಂದ 2ರಷ್ಟು, ಮತ್ತು 1 ಮರಾಠಿ ಮೊಗ್ಗು. ಇಷ್ಟನ್ನು ಹಾಕಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಹುರಿಯಿರಿ. ಇದಾದ ನಂತರ ಇದೆಲ್ಲವೂ ಅದರ ಸ್ವಾದವನ್ನು ಎಣ್ಣೆ ಜೊತೆಗೆ ಹೊಂದ್ಕೊಂಡು ಬಿಟ್ಟ ಮೇಲೆ ಸ್ವಲ್ಪ ಜೀರಿಗೆ, 1 ಅರ್ಧ ಸ್ಪೂನ್ ಜೀರಿಗೆ, ಹಾಗೆ ನಿಧಾನ ಕೈ ಆಡಿಸ್ತಾ ಇರಿ. ಯಾವುದೇ ಕಾರಣಕ್ಕೂ ಹೊತ್ತಲಿಲ್ಲ ನೋಡ್ಕೊಳ್ಳಿ. ತಳ ಹಿಡಿದ್ರೆ ಅದು ಇಡೀ ಮಸಾಲೆ ಟೇಸ್ಟೇ ಹೊಟ್ಟೋಗುತ್ತೆ. ಹಾಗೆ ಬಾಸ್ಮತಿ ರೈಸು 2 ಲೋಟ ಚೆನ್ನಾಗಿ 2 ಸಲ ತೊಳೆದು ನೆನೆಸಿಟ್ಕೊಂಡಿದ್ದೀವಿ. ಒಂದು 5ರಿಂದ 10 ನಿಮಿಷ ನೆಂದರೆ ಸಾಕು. ಆಮೇಲೆ ಮಸಾಲೆ ಒಳಗಡೆ ಮಿಕ್ಸ್ ಮಾಡ್ಕೋಬೋದು. ಅದೇ ಥರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ನೋಡಿ, ತರಕಾರಿ ನವಿಲುಕೋಲು, ಆಲೂಗಡ್ಡೆ ಹಾಕೋಬೋದು, ಕ್ಯಾರೆಟು, ಹುರುಳಿಕಾಯಿ, ಬಟಾಣಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಅದು ಹಾಕೋಕ್ಕಿಂತ ಮುಂಚೆ ಈ ಮಸಾಲೆ ರೆಡಿ ಆಗಬೇಕು. ಈಗ ಸ್ವಲ್ಪ ಕೊತ್ತಂಬರಿ, ಪುದೀನ ಸ್ವಲ್ಪ ಫ್ಲೇವರ್ಗೆ ಚೆನ್ನಾಗಿ ಅದನ್ನು ನೀರಲ್ಲಿ ತೊಳ್ಕೊಳ್ಳಿ. ತೊಳೆದ್ಬಿಟ್ಟು ಕ್ಲೀನಾಗಿ ಹಿಂಡಿ ಹಾಕಿ ಆ ಪುದೀನೂ ಫ್ಲೇವರ್ ಬಿಟ್ಕೋಬೇಕು ಎಣ್ಣೆಯಲ್ಲಿ. ಹಾಗೆ ಸ್ವಲ್ಪ ಮಿಕ್ಸ್ ನೋಡಿ. ಇದನ್ನು ಭಾನುವಾರ ದಿನ ಹಾಕ್ಕೊಂಡ್ರೆ ಸ್ವಲ್ಪ ಎಲ್ಲರೂ ಮನೆಯಲ್ಲೇ ಇರ್ತಾರೆ. ಅರ್ಜೆಂಟಿಗೆ ಬೇರೆ ದಿನ ಎಲ್ಲ ಕ್ಲಾಸ್, ಸ್ಕೂಲು, ಕೆಲಸ ಅಂತ ಹೊರಗಡೆ ಹೋಗಿದ್ದಾಗ ಬೇಗ ಮಾಡೋಕ್ಕಾಗಲ್ಲ. ಭಾನುವಾರ ಆದರೆ ಹೆಂಡತಿಗೆ ಅವ್ರ ಗಂಡನ ಸಹಾಯ ಮಾಡ್ಬೋದು. ಈಗೂ ನಾನು ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಈಗ ಮನೆಯವರು ಈರುಳ್ಳಿ, ಟೊಮೊಟೊ ಅದೆಲ್ಲ ಮಸಾಲೆಗೆ ಹಾಕ್ತಾಯಿದ್ದಾರೆ. ಈರುಳ್ಳಿ ಮೊದಲು ಹಾಕಿದ್ದಾರೆ. ಇದು ಚೆನ್ನಾಗಿ ಒಂದು ಬಂಗಾರದ ಬಣ್ಣಕ್ಕೆ ತಿರುಗಬೇಕು ಈರುಳ್ಳಿ. ಹಾಗೆ ಕೈ ಆಡಿಸ್ತಾ ಇರಿ. ಕೆಲವರು ಬೆಳ್ಳುಳ್ಳಿನೂ ಹಾಕಂತಾರೆ, ನಾವು ಹಾಕಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಂದೆನೂ ಒಪ್ಪಲ್ಲ, ಹಾಗೆ ನಾವು ಬೆಳ್ಳುಳ್ಳಿ ಉಪಯೋಗಿಸಲ್ಲ. ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರಿಯಿರಿ. ಇವಾಗ ತರಕಾರಿಗಳನ್ನು ಮಸಾಲೆ ಹೊಂದ್ಕೊಂಡಿದೆ. ಎಲ್ಲ ತರಕಾರಿಗಳನ್ನು ಒಂದು ಸಲ ಹಾಕಿಬಿಟ್ಟು ಚೆನ್ನಾಗಿ ಆ ಮಸಾಲೆ ಮತ್ತು ತರಕಾರಿ ಎರಡೂ ಹೊಂದ್ಕೋಬೇಕು. ಅಷ್ಟು ಚೆನ್ನಾಗಿ ಕೈ ಆಡಿಸಿ ಒಂದು 5-6 ಸಲ ಆ ತರಕಾರಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಮಸಾಲೆ ತರಕಾರಿ ಜೊತೆಗೆ ಹೊಂದ್ಕೊಳ್ಳೋ ಹಾಗೆ ಕೈ ಆಡಿಸ್ಬಿಡಿ. ಕೈ ಆಡಿಸಿ ಒಂದು 2-3 ನಿಮಿಷ ಕೈ ಆಡಿಸಿ. 1 ಸ್ಪೂನು ಮತ್ತು ಕೊತ್ತಂಬರಿ ಬೀಜ ಪೌಡ್ರ್ ಬರುತ್ತೆ, ಅದು ಒಂದು ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಅರಿಶಿನ, 1 ಸ್ಪೂನು ಜೀರಿಗೆ ಪೌಡ್ರು, ಹಾಗೆ ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲ 2 ಸ್ಪೂನು, ಖಾರ ಪುಡಿ ಅದನ್ನು
ಬಿರಿಯಾನಿ ಮಸಾಲ ಒಟ್ಟು 2 ಸ್ಪೂನ್ ಹಾಕ್ಕೊಳ್ಳಿ. ನಂತರ ಮತ್ತು ಎಲ್ಲ ಮಸಾಲೆ ಹಾಕಿದ ಮೇಲೆ ಕೈ ಆಡಿಸ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಇವಾಗ ಹಾಕಬೇಕು. ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು. ಇವಾಗೆಲ್ಲ ಒಂದು ಕಡೆಯಿಂದ ಎಲ್ಲ ಮಸಾಲೆಗಳು ತರಕಾರಿಯಲ್ಲಿ ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸ್ಕೊಂಬಿಡಿ. ಇನ್ನು ಸ್ವಲ್ಪ ಬೆಂದ ಮೇಲೆ ಟೊಮೊಟೊ ಹೆಚ್ಚಿರೋಂಥ ಟೊಮೊಟೊ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಏನು ಅಕ್ಕಿ ಬಾಸ್ಮತಿ ಅಕ್ಕಿ ನೆನೆಸ್ಬಿಟ್ಕೊಂಡಿದ್ದೀವಲ್ವ, ಅದೊಂದು 10 ನಿಮಿಷ ಆಗಿರುತ್ತೆ. ಅದನ್ನು ಇದರಲ್ಲಿ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಜಿಲು. ನಿಮಗೆ ಮೆತ್ತಗೆ ಬೇಕು, ಮಕ್ಕಳು ಇಷ್ಟಪಡ್ತಾರೆ ಅಂದರೆ ಒಂದು 4-5 ವಿಜಿಲು. ಇಲ್ಲ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು ಮನೇಲಿ ಮುಂಚೆನೇ ನಾವು ಕುಟ್ಟಿಟ್ಕೊಂಬಿಟ್ಟಿರ್ತೀವಿ. ಈಗ ಎಲ್ಲ ಮಸಾಲೆ ಜೊತೆಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರು ಕೂಡ ನಾವು ಆದಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನೇ ಉಪಯೋಗಿಸೋದು. ಗುಂಟೂರು ಕೆಲವೊಂದು ಸಮಯದಲ್ಲಿ ಮಾತ್ರ. ನೋಡಿ ಈಗ ನೀವು ಹಾಕಿದಂಥ ಖಾರ ಪುಡಿ ಕೂಡ ಹೊಂದ್ಕೊಳ್ತಾ ಇದೆ ಮಸಾಲೆ ಜೊತೆಗೆ. ಇದು ಅಪ್ಪಟ ಬ್ರಾಹ್ಮಣರ ಮನೆಯಲ್ಲಿ ಮಾಡುತ್ತಿರುವ ಒಂದು ಶಾಹಿ ಬಿರಿಯಾನಿ. ನೋಡಿ ಮಸಾಲೆ ಏನು ಹಾಕ್ತೀವಿ ಕೆಳಗಡೆ ಫಸ್ಟು ಎಣ್ಣೆ ಎಲ್ಲ ಫ್ರೈ ಮಾಡ್ತೀವಲ್ಲ, ಆ ಎಣ್ಣೆ ಎಲ್ಲ ಸ್ವಲ್ಪ ಮೇಲ್ಗಡೆ ಒಂದು ಲೇಯರ್ ಬಂದಂಗೆ ಆಗಬೇಕು. ಆವಾಗ ಎಲ್ಲ ತರಕಾರಿಗೆ ಆ ಎಣ್ಣೆ ಜೊತೆಗೆ ಇದು ತರಕಾರಿ ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಅಂತ. ನೋಡಿ ಎಲ್ಲೂ ಏನು ತಳ ಹಿಡ್ದಿಲ್ಲ. ನೋಡಿ ಅದೆಲ್ಲ ಎಣ್ಣೆ ಹೇಗೆ ಬರ್ತಾ ಇದೆ. ಚೆನ್ನಾಗಿ ಕೈ ಆಡಿಸಿ 1-2-3 ನಿಮಿಷ ಹಾಗೆ ಬಿಟ್ಬಿಡಿ, ಲೋ ಫ್ಲೇಮಲ್ಲಿ ಬಿಡಿ. ಈಗ ಮಾಡಿದಾಗ ಇಷ್ಟರಲ್ಲೇ ಅರ್ಧ ತರಕಾರಿ ಬೆಂದಂಗೆ ಆಗಿರುತ್ತೆ. ಇನ್ನು ನಂತರ ನಾವೇನು ಬಾಸ್ಮತಿ ಅಕ್ಕಿ ಹಾಕ್ಬಿಟ್ಟು ಲಿಡ್ ಮುಚ್ಚುವ, ಇನ್ನು ಅರ್ಧ ಅದರಲ್ಲಿ ಬೇಯ್ಕೊಳ್ಳುತ್ತೆ. ನೋಡಿ ಇವಾಗ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಬೇಕು. ಅಕ್ಕಿಯಲ್ಲೂ ಕೂಡ ಸ್ವಲ್ಪ ನೀರು ಇದ್ದೇ ಇರುತ್ತೆ. ನೋಡಿ ಈಗ ಇನ್ನೂ 2 ಲೋಟ ನೀರು ಹಾಕ್ತಾರೆ. ಮತ್ತೊಂದು ಲೋಟ ನೀರು, ಅಲ್ಲಿ ಇನ್ನೂ 2 ಒಟ್ಟು ಇದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡಿ. ಈಗ ಈ ಕುದಿತಾ ಇರೋದಕ್ಕೆ ನಿಧಾನವಾಗಿ ಆ ಬಾಸ್ಮತಿ ಅಕ್ಕಿನೇನು ತೊಳೆದಿಟ್ಟಿದ್ರಲ್ಲ, ಒಂದು 10-15 ನಿಮಿಷ ನೆನೆಯಿಟ್ಟಿದ್ರಲ್ಲ, ನೀರು ಬಸ್ತು ಈ ಮಸಾಲೆ ಒಳಗಡೆ ಎಲ್ಲ ಹಾಕಬೇಕು. ಇವೆಲ್ಲ ನಾನು ನಮ್ಮ ಮನೆಯವರು ಸೇರಿ ಭಾನುವಾರ ದಿನ ಈ ಥರ ಎಲ್ಲ ಅಡುಗೆ ಮಾಡ್ತೀವಿ ಜೊತೆಯಾಗಿ. ನನ್ನ ಮಕ್ಕಳು ಸಹಾಯ ಮಾಡ್ತಾರೆ. ನೋಡಿ ಇವಾಗ ಏನು ಅಕ್ಕಿ ಒಳಗಡೆ ನೋಡಿ ಹೋಗಿದಲ್ಲ, ಎಲ್ಲ ಒಂದು ಸಲ ಅಕ್ಕಿ ಮತ್ತು ಮಸಾಲ ಕೆಳಗಡೆಯಿಂದ ಮೇಲ್ಭಾಗವರೆಗೂ ಚೆನ್ನಾಗಿ ಒಂದು 5-6 ಸಲ ಮಿಕ್ಸ್ ಮಾಡಿ, ಅಂದರೆ ಅಕ್ಕಿ ಮಸಾಲೆಯ ಜೊತೆ ಹೊಂದ್ಕೊಂಡು ಕೆಳಗಡೆ ಹೋಗಿ ಅದು ತನ್ನ ಸ್ಥಾನದಲ್ಲಿ ಕೂತಿರುತ್ತೆ ಅಕ್ಕಿ. ಇವಾಗ ಇದಕ್ಕೆ ನೋಡಿ ಈಗ ಒಂದು ತುಪ್ಪ ಇದೆಯಲ್ಲ, ಈಗ ಹಾಕಬೇಕು. ನೋಡಿ ತುಪ್ಪ ಹಾಕಲ್ವಾ? ನೋಡಿ ತುಪ್ಪ ಹಾಕ್ತಾಯಿದ್ದೀನಿ 1 ಸ್ಪೂನು. ಒಂದ್ಸಲ ಕೈಯಿಂದ ಹಿಂಗಂದ್ರೆ ಬೆರಳಿಂದ
ನಾವು ಮಾಡ್ತಾ ಇರೋದು ನಿಮಗೆ ಈಗಾಗಲೇ ಹೇಳಿದ್ದೀವಿ, ಬಿರಿಯಾನಿ, ನಾನ್ ವೆಜ್ ಅಲ್ಲ, ಮತ್ತು ವೆಜಿಟೇರಿಯನ್ ಬಿರಿಯಾನಿ ಬಾಸ್ಮತಿ ಅಕ್ಕಿದು. ಅದಕ್ಕೆ ರಾಯ್ತಾ, ಅದು ಜೊತೆಗೆ ರಾಯ್ತಾ ತಪ್ಪಿದರೆ ಮೊಸರು ಬಜ್ಜಿ, ಎರಡರಲ್ಲಿ ಒಂದು ನೀವು ಯಾವಾಗ ಮಾಡ್ಕೊಂಡ್ರೆ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. 3-4 ನಿಮಿಷ, 3-4 ವಿಷಲ್ ಆದಮೇಲೆ ಈ ಥರ ಎಲ್ಲ ಹೊಂದ್ಕೊಂಡಿರುತ್ತೆ. ನಿಧಾನವಾಗಿ ಮತ್ತು ಕೆಳಗಡೆ ಅನ್ನನ ಮೇಲ್ಗಡೆ ಮಸಾಲೆ ಎರಡನ್ನೂ ಹೊಂದ್ಕೊಳ್ಳೋ ಹಾಗೆ ಕೆಳಗಡೆಯಿಂದ ಮೇಲ್ಗಡೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿದ್ವಿ. ಇನ್ನೇನು ಇದಕ್ಕೊಂದು ಮೊಸರನ್ನು ಹಾಕೊಂಬಿಟ್ರೆ ನೀವು ಬಿರಿಯಾನಿ ಜೊತೆಗೆ ರಾಯ್ತಾ ಇಲ್ಲ ಮೊಸರು ಬಜ್ಜಿ ಬಡಿಸ್ಕೊಂಡು ಊಟ ಮಾಡೋದು. ಥ್ಯಾಂಕ್ ಯು.